ನೋಡಿ, ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಅನ್ನುವಂಥದ್ದು ಎಷ್ಟು ಮುಖ್ಯ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಯಾಕೆ ವಿಳಂಬ ಆಗ್ತಾ ಇದೆ, ಹೀಗೆ ಹಲವು ಪ್ರಶ್ನೆಗಳು ಮೂಡ್ತಾ ಇದೆ. ವಿಧಾನಸಭೆ ಲೋಕಸಭೆಗೆ ಎಲೆಕ್ಷನ್ ನಡೆದರೆ ಸಾಕ, ಹಾಗಿದ್ರೆ ಸ್ಥಳೀಯ ಸಂಸ್ಥೆಗಳಂತ ಯಾಕೆ ಇರಬೇಕು? ಸ್ಥಳೀಯ ಸಮಸ್ಯೆಗಳನ್ನು ಕೂಡ ಸಿಎಂ ಅವರೇ ಬಗೆಹರಿಸ್ತಾರ? ಈಗ ಅದಕ್ಕೂ ಅವರ ಹತ್ರನೇ ಹೋಗ್ಬೇಕಾ ಅನ್ನುವಂತ ಪ್ರಶ್ನೆಗೆ ಉತ್ತರ ಕೊಡೋರು ಯಾರು ಅನ್ನೋದು ಈಗ ಜನರ ಪ್ರಶ್ನೆ ಆಗಿದೆ. ಜಿಬಿಎ ಮಾತ್ರ ಅಲ್ಲ ವೀಕ್ಷಕರೇ, ಈಗ ಬೆಂಗಳೂರು ಜಿಬಿಎ ಕತೆ ಅಷ್ಟೇ ಅಲ್ಲ ನಾವು ಹೇಳ್ತಾ ಇರೋದು. 5,932 ಗ್ರಾಮ ಪಂಚಾಯಿತಿಗಳು, 31 ಜಿಲ್ಲಾ ಪಂಚಾಯಿತಿಗಳು, 294 ತಾಲೂಕು ಪಂಚಾಯಿತಿಗಳು, 5 ಮಹಾನಗರ ಪಾಲಿಕೆ, 296 ಸಿಎಂಸಿಗಳಿಗೆ ಎಲೆಕ್ಷನ್ ಆಗೇ ಇಲ್ಲ. ಎಲೆಕ್ಷನ್ ಮಾಡೇ ಇಲ್ಲ. ಎಲೆಕ್ಷನ್ ಮಾಡದೆ ವ್ಯರ್ಥ ಕಾಲಹರಣ ಮಾಡ್ತಾ ಇದ್ದಾರೆ. ಲೋಕಲ್ ಸಮಸ್ಯೆ ಕೇಳೋದಕ್ಕೆ ಜನಪ್ರತಿನಿಧಿ ಅನ್ನೋರೇ ಇಲ್ಲ. ಕಾರ್ಪೊರೇಟರ್ ಇದ್ರೆ ಕಾರ್ಪೊರೇಟರ್ ಹತ್ರ ಹೋಗ್ತಾರೆ, ನೀರು ಬಂದಿಲ್ಲ, ರೋಡ್ ಸರಿ ಇಲ್ಲ, ಮತ್ತೊಂದಿಲ್ಲ, ಮುಗದೊಂದಿಲ್ಲ ಅಂತ. ಎಲ್ಲದಕ್ಕೂ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಹತ್ರ ಹೋಗಕ್ಕಾಗತ್ತಾ? ಸರಿ, ವಾರ್ಡ್ ಅಲ್ಲಿ ಈ ರೀತಿ ಸಮಸ್ಯೆ ಆಗಿದೆ ನೋಡಿ ಅಂತ. ಇದು ಈಗ ಜನರ ಪ್ರಶ್ನೆ ಆಗಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನ ನಡೆಸದೆ ಅನುದಾನವೂ ಕೂಡ ಬಂದಿಲ್ಲ. ಜನಪ್ರತಿನಿಧಿಯನ್ನ ತೋರಿಸಿದ್ರೆ ತಾನೇ ನಿಮಗೆ ಅನುದಾನ ಬರೋದು ಸೆಂಟ್ರಲ್ ಗವರ್ಮೆಂಟ್ ಇಂದ. ಜನಪ್ರತಿನಿಧಿ ಇದಾರೆ, ಕೆಲಸ ಆಗ್ತಾ ಇದೆ, ನೋಡಿ ಇಲ್ಲಿ ಅಂತ ನೀವು ತೋರಿಸಿದ್ರೆ ಅಲ್ಲಿಂದ ಆಯ್ತು ತಗೊಂಡ್ರಪ್ಪ ಕೆಲಸ ಮಾಡಿಸಿ ಅಂತ ಹೇಳ್ತಾರೆ. ಎಲೆಕ್ಷನ್ ಆಗಿಲ್ಲ, ಜನಪ್ರತಿನಿಧಿ ಇಲ್ಲ, ಎಲ್ಲಿಂದ ಬರುತ್ತೆ ದುಡ್ಡು ನಿಮಗೆ? ನೋಡಿ, ಎಷ್ಟು ಬರಬೇಕಾಗಿತ್ತು ಗೊತ್ತಾ? ಕೇಂದ್ರದಿಂದ ಬರಬೇಕಾಗಿದ್ದ 32,000 ಕೋಟಿ ರೂಪಾಯಿ ಅನುದಾನ ಕೋತ. ಎಷ್ಟೋ 32,000 ಕೋಟಿ. ಇವರು ಡಿಲೇ ಮಾಡಿದ್ದಕ್ಕೆ, ಇವರು ಎಲೆಕ್ಷನ್ ಮಾಡದೇ ಇರೋದಕ್ಕೆ, ಏನೋ ಕಾರಣ ಕೊಟ್ಟು, ಏನೋ ನೆಪ ಹೇಳಿ ಇಲ್ಲಿವರೆಗೂ ಮುಂದೂಡ್ಕೊಂಡು ಬಂದಿದ್ದಕ್ಕೆ 32,000 ಕೋಟಿ ರೂಪಾಯಿ ಅನುದಾನ ಸಿಗಲಿಲ್ಲ ನಮಗೆ. ಜಿಬಿಎ ಬಜೆಟ್ ಎಷ್ಟು ಹೇಳಿ? 2026-27 ಸರಿ ಬರೋಬ್ಬರಿ 21,000 ಕೋಟಿ. 21,000 ಕೋಟಿ ಬಜೆಟ್. ಕೇಂದ್ರದಿಂದ ಜನಪ್ರತಿನಿಧಿಗಳು ಇದ್ದಿದ್ರೆ ನಮಗೆ ಸಿಗ್ತಾ ಇದ್ದದ್ದು 32,000 ಕೋಟಿ. ಆ ಅನುದಾನ ಕೋತ. ಕೇಂದ್ರದಿಂದ ಅನುದಾನ ಬಂದಿಲ್ಲ ಅಂತ ಕಾಂಗ್ರೆಸ್ ಸರ್ಕಾರ ಖ್ಯಾತಿಯನ್ನು ತೆಗಿತಾ ಇದೆ. ನೀವು ಜನಪ್ರತಿನಿಧಿ ಕರ್ಕೊಂಡ್ ಬಂದ್ರಿ, ನಾವು ಕೊಡ್ತೀವಿ ಅಂತಾರೆ ಅವರು. ಆದ್ರೆ ಚುನಾವಣೆಯನ್ನ ನಡೆಸಿದ ಕಾರಣಕ್ಕೆ ಅನುದಾನ ಬರದ ಬಗ್ಗೆ ಮೌನ ವಹಿಸ್ತಾ ಇದ್ದಾರೆ. ಯಾಕಂದ್ರೆ ಈಗ ಅವ್ರ ಮೇಲೆನೆ ತಿರುಗುತ್ತೆ ಅಂತ ಹೇಳಿ ಸುಮ್ಮನೆ ಇದಾರಂತೆ. 2028ರ ವಿಧಾನಸಭೆ ಚುನಾವಣೆಗೆ ರಾಜ್ಯ ಸರ್ಕಾರ ಸಜ್ಜಾಗಿದೆ. ಆದ್ರೆ ಜಿಬಿಎ ಚುನಾವಣೆಯ ಬಗ್ಗೆ ಎಸ್ಐಆರ್ ನೆಪ ಮತ್ತೊಂದು ಮುಗದೊಂದು ಹೇಳ್ತಾ ಇದ್ದಾರೆ. ತಾಲೂಕ್ ಪಂಚಾಯಿತಿ ನೋ, ಜಿಲ್ಲಾ ಪಂಚಾಯಿತಿ ನೋ, ಪಟ್ಟಣ ಪಂಚಾಯಿತಿ ನೋ, ಕಾರ್ಪೊರೇಷನ್ ಎಲೆಕ್ಷನ್ ಇಲ್ಲ, 2028 ಎಲೆಕ್ಷನ್ ಓಕೆ. ಇದು ಈಗ ಸರ್ಕಾರದ ಅಭಿಪ್ರಾಯ, ಸರ್ಕಾರದ ಇರಾದೆ ಅನ್ನೋ ರೀತಿ ಸಜ್ಜಾಗಿ ನಿಂತಿದ್ದಾರೆ ಅವರು. ಸೊ ಜಿಬಿಎ ಸೇರಿ ಸ್ಥಳೀಯ ಚುನಾವಣೆಗಳ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಯಾಕಿಲ್ಲ? ಸರ್ಕಾರಕ್ಕೆ ಕಾಳಜಿನೇ ಇಲ್ವಾ? ಕಾರ್ಪೊರೇಟರ್ಗಳಿಲ್ಲ, ಪ್ರಶ್ನೆ ಮಾಡೋಣ ಅಂದ್ರೆ, ಸಮಸ್ಯೆ ಹೇಳೋಣ ಅಂದ್ರೆ, ಇದು ಪ್ರತಿ ಜನರ ಪ್ರಶ್ನೆ ಆಗಿದೆ. ನೀವು ಯಾವ್ದಾದ್ರು ವಾರ್ಡ್ಗೆ ಹೋಗಿ, ಏನ್ ಸರ್ ಕಾರ್ಪೊರೇಟರ್ ಇಲ್ಲ, ಏನ್ ಮಾಡೋಣ ಅಂತ ಹೇಳ್ತಾರೆ. ಇದನ್ನೆಲ್ಲ ಸರ್ಕಾರ ಗಮನಿಸಬೇಕು. ಸರ್ಕಾರ ಏನ್ ಮಾಡುತ್ತೆ ನೋಡೋಣ. ನೆಕ್ಸ್ಟ್